ओम अथातो ब्रह्म जिज्ञासा ओम अथात शब्द पूर्वाणि सूत्राणि निखिलान्यपि अथात शब्द पूर्वाणि सूत्राणि निखिलान्यपि प्रारभन्ते नियत्यैव तत्किमत्र नियामकಂ. ಯಾವುದೇ ಸೂತ್ರ ಪ್ರಾರಂಭ ಕಾಣಬೇಕಾದ್ರೆ ಅಥ ಮತ್ತು ಅತಃ ಅಂತ ಎರಡು ಶಬ್ದಗಳು ಅಲ್ಲಿರ್ತವೆ. ಅದಕ್ಕೇನು ನಿಯಾಮಕ, ಅದ್ರ ಬಗ್ಗೆ ನಮಗೊಂದಿಷ್ಟು ವಿವರಿಸಿ ಹೇಳಿ ಅಂತ ಗರುಡ ಪುರಾಣದಲ್ಲಿ ಈಗೊಂದು ಪ್ರಶ್ನೆ. ನಾರದ ಮತ್ತು ಚತುರ್ಮುಖ ಬ್ರಹ್ಮರ ನಡುವೆ ಅದಕ್ಕೆ ಏವ ಮುಕ್ತೋ ನಾರದೇನ ಬ್ರಹ್ಮ ಪ್ರೋವಾಚ ಸತ್ತಮಃ ಅಂತ ಅದನ್ನು ಹೇಳಲಿಕ್ಕೆ ತೊಡಗಿದ್ರು. ಈ ಬ್ರಹ್ಮ ಜಿಜ್ಞಾಸೆಯನ್ನು ನಾವು ಮಾಡಬೇಕು ಅಂತ ಅನ್ನೋದೆಲ್ಲ ಕಂಡು ಬಂತು. ಆ ಬ್ರಹ್ಮ ಜಿಜ್ಞಾಸೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆನೂ ಕೂಡ ಈಗ ತತ್ವಪ್ರಕಾಶಿಕಕ್ಕೆ ಅನುಸಾರವಾಗಿ ನಡೆದಿದೆ. ಅಲ್ಲಿ ಆ ತತ್ವಪ್ರಕಾಶಿಕಕ್ಕೆ ಸಂಬಂಧಪಟ್ಟಂತೆ ಭಾವದೀಪದಲ್ಲಿ ಇರುವಂಥ ಒಂದೆರಡು ಅಂಶಗಳನ್ನು ಕಳೆದ ದಿವಸ ನನ್ನ ಗಮನಕ್ಕೆ ತರಲಿಕ್ಕೆ ಆಗಲಿಲ್ಲ. ಅದನ್ನ ಈಗ ನಿಮ್ ಗಮನಕ್ಕೆ ತರ್ತೇನೆ, ಅದನ್ನ ಗಮನಿಸ್ಬೇಕು. 102ನೇ ಪುಟದಲ್ಲಿ ಶಾಸ್ತ್ರೇ ಅಧ್ಯಾಯೇ ತಥಾ ಪಾದೇ ಶ್ರುತ್ಯಾಧಿಕರಣೇನ ಚ ಸಂಗತಿ ಪಂಚಧಾ ಪ್ರೋಕ್ತ ಸರ್ವಾಧಿಕರಣೇಶ್ವಪಿ ಅಂತ ಹೀಗೊಂದು ಶ್ಲೋಕ ಇದೆ. ಒಟ್ಟಾರೆ ಸಂಗತಿಗಳು ಎಷ್ಟು, ಮತ್ತೆ ಅಲ್ಲಿರುವಂಥ ಮುಂದಿನ ಒಂದು ಶ್ಲೋಕನೂ ಕೂಡ ಇದೆ, ಅದನ್ನು ಕೂಡ ಎಲ್ಲರೂ ಗಮನಿಸಬೇಕು. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರಃ ಪ್ರಯೋಜನಂ ಚ ಪಂಚೇತಾನ್ ತಂತ್ರೇ ಅಧಿಕರಣಂ ವಿದುಹು ಅಂತ. ಈ ಮುಖ್ಯವಾಗಿ ಕನ್ನಡದಲ್ಲಿ ಅನುವಾದ ಮಾಡುವವರೆಲ್ಲ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಶ್ರೀನಿವಾಸ ತೀರ್ಥರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡ್ತಿರ್ತಾರೆ. ನಾವು ಗಮನಿಸಬೇಕಾದ ಸಂಗತಿಗಳು ಎಷ್ಟು. ಈ ವಿಷಯ, ಮೊದಲನೇದಾಗಿ ವಿಷಯ ಏನು, ಈ ಗ್ರಂಥದಲ್ಲಿ ವಿಷಯವನ್ನು ಚರ್ಚಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಮೊದಲು ನೋಡಬೇಕು. ಮತ್ ಮುಂದೆ ಇನ್ನೊಂದು ಕಡೆ ಎರಡನೇ ಬಾರಿ ಒಂದು ವಿಷಯ ಅಂತಿದೆ, ಅಲ್ಲಿ ವಿಷಯ ಅಂದ್ರೆ ಸಂಶಯ ಅಂತ ಅರ್ಥ. ಮತ್ತೆ ಪೂರ್ವ ಪಕ್ಷ ತಥಾ ಉತ್ತರಂ. ಪೂರ್ವ ಪಕ್ಷ ಅಂದ್ರೆ ಗೊತ್ತಿದೆ, ಮೊದಲು ಒಬ್ರು ಪ್ರಶ್ನೆ ಮಾಡ್ತಾರೆ, ಆಮೇಲೆ ಅದಕ್ಕೆ ಉತ್ತರ, ಆಮೇಲೆ ಪ್ರಯೋಜನ, ಹೀಗೆ ಒಟ್ಟು 5 ಸಂಗತಿಗಳು ಇರ್ತವೆ. 5 ವಿಷಯಗಳು ಒಂದು ಶಾಸ್ತ್ರಕ್ಕೆ ಬೇಕಾಗ್ತವೆ. ಇದೊಂದು ಶ್ಲೋಕನೂ ನೀವು ಗಮನಿಸಬೇಕು. ಮತ್ತೆ ಶಾಸ್ತ್ರೇ ಅಧ್ಯಾಯ ತಥಾಪಾದೇ ಶ್ರುತ್ಯಾಧಿಕರಣೇನ ಚ ಅಂತ ಇದೊಂದು ವಿಷಯವನ್ನು ಕೂಡ ಗಮನಿಸಬೇಕು. ಈ ಸಂಗತಿ ಅಂತಿದೆಯಲ್ಲ, ಸಂಗತಿ ಅಂದ್ರೆ ಸಂಬಂಧ. ಅದಕ್ಕೂ ಎರಡು ವಸ್ತುಗಳಿಗೆ ನಡುವೆ ಇರುವಂಥ ಸಂಬಂಧವನ್ನೇ ಸಂಗತಿ ಅಂತಂತಾರೆ. ಸಂಗತಿ ಅಂದ್ರೂ ಸಂಬಂಧ ಅಂದ್ರೂ ಬೇರೆ ಏನಲ್ಲ. ಶಾಸ್ತ್ರದ ಸಂಗತಿ, ಅಧ್ಯಾಯದ ಸಂಗತಿ, ಪಾದದ ಸಂಗತಿ, ಮತ್ತೆ ಶ್ರುತಿ ಅಂದ್ರೆ ವೇದವಾಕ್ಯದ ಸಂಗತಿ, ಮತ್ತು ಅಧಿಕರಣದ ಸಂಗತಿ ಅಂತ ಹೀಗೆ ಸಂಗತಿ ಅಂತ ಅನ್ನೋದು 5 ರೀತಿಯಾಗಿರ್ತದೆ ಅಂತ ಅಲ್ಲಿ ಒಂದು ಮಾತು ಬಂದಿದೆ. ಅದನ್ನು ಕೂಡ ಕಳೆದ ದಿವಸ ಹೇಳಿದ್ದೆ. ಆದ್ರೆ ನೀವು ಮತ್ತೊಂದ್ಸರಿ ಅವಲೋಕನ ಮಾಡುವಾಗ ಯಾವಾಗಾದ್ರೂ ಈ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಈ ವಿಷಯಗಳು ಗಮನದಲ್ಲಿದೆ, ಅದಕ್ಕಾಗಿ ಅಲ್ಲಿ ಅದನ್ನು ನೋಡಿ ಅಂತ ಹೇಳಿದೆ. ಬ್ರಹ್ಮ ಜಿಜ್ಞಾಸ ಅಂತಿದೆಯಲ್ಲ, ಅದ್ರ ಬಗ್ಗೆ 103ನೇ ಪುಟದಲ್ಲಿ ಬ್ರಹ್ಮ ಜಿಜ್ಞಾಸೇತಿ ಅಂತ ಒಂದು ಮಾತಿದೆ. ಇದು ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು ಅಂತ ಅನ್ನೋದಕ್ಕೆ ನಾವು ತಿಳ್ಕೊಳ್ಬೇಕಾದ ಒಂದು ವಿಷಯ, ತುಂಬಾ ಚೆನ್ನಾಗಿದೆ. ಈಗ ಸಾಮಾನ್ಯ ವ್ಯಾಕರಣ ದೃಷ್ಟಿಯಿಂದ ಜಿಜ್ಞಾಸ ಅಂದ್ರೆ ಜ್ಞಾತಂ ಇಚ್ಛಾ, ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ, ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯನ್ನೇ ಜಿಜ್ಞಾಸ ಅಂತ ಹೇಳ್ತಾರೆ. ಸರಿ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ, ನೀವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ. ಆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಏನರ್ಥ, ಅದೊಂದು ಸಂಶಯ ಬರ್ತದೆ ಎಲ್ಲರಿಗೂ ಕೂಡ. ಜಿಜ್ಞಾಸೆಯನ್ನು ಮಾಡುವುದು ಅಂದ್ರೆ ಏನು? ಇಚ್ಛೆಯನ್ನು ಮಾಡ್ಲಿಕ್ಕೆ ಬರ್ತದ? ಇಚ್ಛೆ ನಮಗೆ ಈಗಾಗಲೇ ಇದ್ರೆ ಒಂದೇನೋ ಕೆಲಸ ಮಾಡ್ಲಿಕ್ಕೆ ಬರ್ತದೆ. ಇಚ್ಛೆಯನ್ನ ಯಾರು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಮಾಡಿ ಅಂತ ಯಾರು ಹೇಳಲಿಕ್ಕೂ ಬರೋದಿಲ್ಲ. ಇಂಥ ಕೆಲಸ ಮಾಡಿ, ನಿಮಗೆ ಇಚ್ಛೆ ಇದ್ರೆ ಇಂಥ ಮುಂದಿನೊಂದು ಕೆಲಸ ಮಾಡಿ ಅದನ್ನು ಪಡ್ಕೊಳ್ಳಿಕ್ಕೆ ಅಂತ ಯಾರು ಹೇಳ್ಬೋದು. ಆದ್ರಿಂದ ಬ್ರಹ್ಮ ಜಿಜ್ಞಾಸ ಅಂದ್ರೆ ತಿಳ್ಕೊಳ್ಳಿಕ್ಕೆ ಇಚ್ಛೆ ಅಂತ ಅರ್ಥ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಮಾತನಾಡಿದ್ರೆ ಅದನ್ನು ಗಮನಿಸಬೇಕು. ಜಿಜ್ಞಾಸ ನಾಮ ಬ್ರಹ್ಮಜ್ಞಾನಾಯ ಸರ್ವ ವೇದಾದಿ ವಿಷಯ ವಕ್ಷಮಾಣ ದಿಶ ಶ್ರವಣ ಮನನ ನಿಧಿಧ್ಯಾಸನ ರೂಪ. ಬ್ರಹ್ಮಜ್ಞಾನಾಯ ಗುರಿ ಬ್ರಹ್ಮಜ್ಞಾನ, ಆ ಬ್ರಹ್ಮ ಅಪರೋಕ್ಷವನ್ನು ಪಡ್ಕೊಳ್ಳಿಕ್ಕಾಗಿ ಸರ್ವಶಾಸ್ತ್ರಾದಿಗಳಲ್ಲಿ ಹೇಳಿರುವಂತೆ ಒಂದು ಮುಂದೆ ಬರುವಂತೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ನಡೆಸುವುದನ್ನೇ ಜಿಜ್ಞಾಸ ಅನ್ನೋದು. ಜಿಜ್ಞಾಸ ಅಂದ್ರೆ ಬರೇ ಜ್ಞಾತುಮಿಚ್ಛ ಅಲ್ಲ, ಬ್ರಹ್ಮವನ್ನು ತಿಳಿಯುವುದಕ್ಕಾಗಿ ಶ್ರವಣ ಮನನಾದಿಗಳನ್ನು ನಡೆಸುವುದು, ಇದನ್ನ ನಿಧಿಧ್ಯಾಸನ ಅಂತಂತಾರೆ.
ಇದು ಒಂದು. ಅಥವಾ ಸುಧಾರೀತ್ಯ, ಸುಧಾದಲ್ಲಿ ಹೇಳಿರುವಂತೆ ವೇದಾದ್ಯರ್ಥ ನಿರ್ಣಾಯಕ ನ್ಯಾಯಾನುಸಂಧಾನ ಅಪರ ಪರ್ಯಾಯ ಮನನ ಮಾತ್ರ ರೂಪವ ಚಿತ್ತವೃತ್ತಿ ಇತ್ಯರ್ಥ. ಚಿತ್ತವೃತ್ತಿ ಅಂದ್ರೆ ಮನಸ್ಸಿನ, ನಾವೀಗ ಎಲ್ಲರೂ ನಡೆಸುವುದು ಮನಸ್ಸಿನ ಮೂಲಕನೇ ಜಿಜ್ಞಾಸೆ. ಅಲ್ಲಿ ಸುಧಾರೀತ್ಯ ಅನುವ್ಯಾಖ್ಯಾನ ನ್ಯಾಯ ಸುಧಾದಲ್ಲಿ ವರ್ಣನೆ ಮಾಡಿರುವಂತೆ ಒಂದು ಮನನ ಮಾಡಬೇಕು. ಮನನ ಅಥವಾ ನ್ಯಾಯಾನುಸಂಧಾನ ಅಪರ ಪರ್ಯಾಯ ಮನನ ಅಂತಿದೆ ನೋಡಿ. ಅದನ್ನ ಮನನ ಅಂದ್ರೂ ನ್ಯಾಯಾನುಸಂಧಾನ ಅಂದ್ರೂ ಒಂದೇ ಅರ್ಥ. ನ್ಯಾಯಗಳು ಅಂದ್ರೆ ಯುಕ್ತಿಗಳು, ಆ ಯುಕ್ತಿಗಳನ್ನ ಅನುಸಂಧಾನ ಮಾಡ್ಕೊಳ್ಳೋದು, ನಾವು ಅಪ್ಲೈ ಮಾಡ್ಕೊಳ್ಳೋದು, ಅದಕ್ಕೆ ಮನನ ಅಂತಾರೆ. ಯಾವುವು ನ್ಯಾಯಗಳು ಅಂದ್ರೆ ವೇದಾದ್ಯರ್ಥ ನಿರ್ಣಾಯಕ, ವೇದಾದಿಗಳ ಅರ್ಥವನ್ನ ತೀರ್ಮಾನ ಮಾಡ್ಲಿಕ್ಕಾಗಿರುವಂತಹ ನ್ಯಾಯಗಳೇನಿವೆ ಅವುಗಳನ್ನ ಅನುಸಂಧಾನ ಮಾಡ್ಕೊಳ್ಳುವುದು. ಅಥವಾ ಇನ್ನೊಂದು ಅದಕ್ಕೆ ಶಬ್ದ ಮನನ ಅಂತ. ಈ ಮನನ ಅನ್ನುವುದೇ ಜಿಜ್ಞಾಸೆ ಅಷ್ಟೆ. ಇದೇ ಚಿತ್ತವೃತ್ತಿ, ಮನಸ್ಸಿನ ಮೂಲಕ ನಾವು ಮಾಡುವಂತಹ ಒಂದು ಕೆಲಸ. ಅಲ್ಲಿ ಮೇಲೊಂದ್ ಕಡೆ ಅನ್ಯಥಾ ಶಾಸ್ತ್ರಸ್ಯ ಅನಾರಂಭಣೀಯತ್ವ ಪ್ರಸಂಗಾತ್ ಏತತ್ ಸಮರ್ಥನೀಯಂ ಅಂತ ಒಂದ್ ಕಡೆ ಇದೆ. ಅದನ್ನು ಗಮನಿಸಿದ್ರೆ ಅಲ್ಲಿ ಅನ್ಯಥಾ ಅಂದ್ರೆ ಏನು ಅಂತ ಅನ್ನೋದಕ್ಕೂ ಕೂಡ ನಾವು ನೋಡಬೇಕು. 102ನೇ ಪುಟದಲ್ಲಿ ಶಾಸ್ತ್ರೇ ಅಧ್ಯಾಯ ತಥಾ ಪಾದೆ ಅಂತ ಏನು ಶ್ಲೋಕ ನೋಡಿದಿರಿ, ಅದ್ರ ಕೆಳಗಡೆ ಅನ್ಯಥಾ ಇತಿ ಅಂತಿದೆ. ಟೀಕಾದಲ್ಲಿ ಅನ್ಯಥಾ ಶಾಸ್ತ್ರಸ್ಯ ಅನಾರಂಭಣೀಯತ್ವ ಪ್ರಸಂಗ ಏತತ್ ಸಮರ್ಥನೀಯಂ ಅಂತಿದೆ. ಅದೇನು ಅನ್ಯಥಾ ಅಂತಂದ್ರೆ ಟಿಪ್ಪಣಿ ಮೂಲಕ ನೋಡಿದ್ರೆ ನಮ್ಗೆ ಹೆಚ್ಚು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಅಂತ ಅದಕ್ಕಾಗಿ ಹೇಳಿದೆ. ನ್ಯಾಯಾನುಸಂಧಾನ ಆದಿರೂಪ ಜಿಜ್ಞಾಸಾಯ ಅಕರ್ತವ್ಯತ್ವೇ. ಜಿಜ್ಞಾಸೆಯನ್ನ ಅನ್ಯಥಾ ಅಂದ್ರೆ ಇಲ್ಲದೆ ಇದ್ರೆ ಅಂತ ಅರ್ಥ. ಏನದು ಇಲ್ಲದೆ ಹೋದ್ರೆ ಅಂದ್ರೆ ನ್ಯಾಯಾನುಸಂಧಾನ ರೂಪವಾದಂತಹ ಜಿಜ್ಞಾಸೆಯನ್ನ ಮಾಡಬಾರದು ಅಂತಾಗಿದ್ರೆ, ಜಿಜ್ಞಾಸ ಅಂದ್ರೆ ನ್ಯಾಯಗಳನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದು, ಅಂತಹ ಜಿಜ್ಞಾಸೆಯನ್ನು ನಾವು ಮಾಡಬಾರ್ದು ಅಂತಾಗಿದ್ರೆ, ಅದು ಮಾಡ್ಲಿಕ್ಕೆ ಅಯೋಗ್ಯ ಅಂತಾಗಿದ್ರೆ ಆವಾಗ ಈ ಗ್ರಂಥ ಅನ್ನುವುದೇ ಅನಾರಂಭಣೀಯ ಆಗ್ಬೇಕಾಗ್ತಿತ್ತು. ನ್ಯಾಯಗ್ರಥನ ಸೂತ್ರಾತ್ಮಕ ಸಂದರ್ಭರೂಪ ಶಾಸ್ತ್ರಸ್ಯ ಅನಾರಂಭಣೀಯತ್ವಂ ಸ್ಯಾತ್. ಬ್ರಹ್ಮಸೂತ್ರಗಳ ಅನ್ನುವಂಥ ಶಾಸ್ತ್ರ ಏನಿದೆಯಲ್ಲ, ಈ ಶಾಸ್ತ್ರ ಅಂತ ಅನ್ನೋದೇ ಅನಾರಂಭಣೀಯ ಆಗ್ಬೇಕಾದಿತ್ತು. ಯಾಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳಿರುವುದೇನನ್ನ ನ್ಯಾಯಗ್ರಥನ ಸೂತ್ರ ಸಂದರ್ಭ, ನ್ಯಾಯವನ್ನ ವರ್ಣನೆ ಮಾಡುವಂತ ಸೂತ್ರಗಳನ್ನೇ ಅಲ್ಲಿ ಹೇಳಿರೋದು. ಬ್ರಹ್ಮಸೂತ್ರಗಳು ಅಂದ್ರೆ ಬೇರೆ ಏನಲ್ಲ, ಇಡೀ ಅಲ್ಲಿರೋದೆಲ್ಲ ಬರೀ ನ್ಯಾಯಗಳೇ, ವೇದಾರ್ಥ ನಿರ್ಣಾಯಕವಂತ ನ್ಯಾಯಗಳನ್ನೇ ಅಲ್ಲಿ ಹೇಳಿರೋದು. ಮತ್ತು ಹಾಗಿರುವಾಗ ಬ್ರಹ್ಮಸೂತ್ರವನ್ನ ವೇದವ್ಯಾಸರು ರಚಿಸಿದ್ದು ಮತ್ತೆ ಆ ರಚಿಸಿದ್ದನ್ನ ನಾವು ಓದಬೇಕಾದದ್ದು ಇದೇ ಆರಂಭಣೀಯತ್ವ ಅಂತಂದ್ರೆ. ಹಿಂದೆ ಅದು ಈ ಮಿಥ್ಯಾತ್ವಾನುಮಾನ ಖಂಡನ ಮತ್ತು ಮಾಯಾವಾದ ಖಂಡನ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಆರಂಭಣೀಯತ್ವ ಅಂದ್ರೆ ಆರಂಭಕ್ಕೆ ಯೋಗ್ಯವಾದ್ದು ಅಂತ ಅರ್ಥ. ಆರಂಭಕ್ಕೆ ಯೋಗ್ಯ ಅಂದ್ರೆ ಏನು? ಆರಂಭ ಅನ್ನೋದು ಎರಡು ತರ, ಶಿಷ್ಯನ ಆರಂಭ ಒಂದು, ಗುರುವಿನ ಆರಂಭ ಒಂದು. ಅವರು ಬರೆದದ್ದು ಸಾರ್ಥಕ ಆಗ್ಬೇಕು, ಮತ್ತೆ ನಾವು ಅದರಲ್ಲಿ ಪ್ರವೃತ್ತಿ ಮಾಡ್ಬೇಕು, ಅದು ಸಾರ್ಥಕ ಆಗ್ಬೇಕು. ನಾವು ಅವರು ಬರೀಲಿಕ್ಕೆ ತೊಡಗಬೇಕು, ನಾವು ಅದನ್ನ ಕೇಳಲಿಕ್ಕೆ ತೊಡಗಬೇಕು. ಹೀಗೆ ಮಾಡುವುದೇ ಆರಂಭ. ಆರಂಭಣೀಯ ಅಂದ್ರೆ ಆ ಥರದ ಆರಂಭಕ್ಕೆ ಯೋಗ್ಯವಾದದ್ದು ಅಂತ ಅದರ ಅರ್ಥ. ಹೀಗೆ ಜಿಜ್ಞಾಸೆ ಅಂತನ್ನುವುದನ್ನ ಮಾಡಬೇಕು ಅಂತಲೇ ಶಾಸ್ತ್ರ ವಿಧಾನ ಮಾಡಿರುವುದರಿಂದ ಆ ಜಿಜ್ಞಾಸೆಗಾಗಿ ಬ್ರಹ್ಮಸೂತ್ರಾದಿ ಗ್ರಂಥಗಳಿರುವುದು ಸಾರ್ಥಕ ಆಗ್ತದೆ. ಒಂದು ಜಿಜ್ಞಾಸೆ ಮಾಡುವುದೇ ವ್ಯರ್ಥ ಆಗಿದ್ರೆ, ಅದನ್ನ ಮಾಡಬಾರ್ದು ಅಂತಾಗಿದ್ರೆ ಈ ಗ್ರಂಥಗಳನ್ನು ಯಾರು ಬರಿತಾ ಇದ್ರು, ಓದ್ತಾ ಇದ್ರು ಯಾರು? ಯಾವುದು ಕೂಡ ಇಲ್ಲ ಅಂತ ಅದರದ್ದು ತಾತ್ಪರ್ಯ. ಅದೊಂದನ್ನು ಗಮನಿಸ್ಬೇಕು. ಯಾಕೆಂದ್ರೆ ನ್ಯಾಯಾನುಸಂಧಾನ ಆದಿರೂಪತ್ವ ತಸ್ಯ, ಈ ಗ್ರಂಥ ಬ್ರಹ್ಮಸೂತ್ರನು ಗ್ರಂಥ ನ್ಯಾಯಾನುಸಂಧಾನಕ್ಕಾಗಿಯೇ ಇರೋದಿದು. ಅದಕ್ಕಾಗಿ ಬ್ರಹ್ಮಸೂತ್ರನು ಗ್ರಂಥ ಆರಂಭಣೀಯ ಆಗಬೇಕಾದ್ರೆ ಜಿಜ್ಞಾಸೆ ಅನ್ನೋದು ಬೇಕು, ಜಿಜ್ಞಾಸೆ ಅವಶ್ಯಕ ಅಂತ ನಾವು ತಿಳಿಸ್ಬೇಕಾಗ್ತದೆ ಅಂತ ಅಲ್ಲೊಂದು ವಿಷಯ. 103ನೇ ಪುಟದಲ್ಲಿ ಉಭಯಥೇತಿ ಅಂತಿದೆ. ಲೋಕೆ ನಿರ್ವಿಷಯಾದಿ ಕ್ರಿಯಾಯಾ ಆಕಾಶ ರೋಮಂಥನಾದೇಹೇ ಅಕರ್ತವ್ಯತ್ವ ದೃಷ್ಟಿ, ಸವಿಷಯಾದಿ ಕ್ರಿಯಾಯಾ ಅನ್ನಭೋಜನಾದೇಹೇ ಕರ್ತವ್ಯತ್ವ ದೃಷ್ಟಿ. ಆಕಾಶ ರೋಮಂಥ ಅಂತ ನಿನ್ನೆ ಒಂದು ಹೇಳಿದ್ದೆ. ಈ ಕೆಲವು ಕ್ರಿಯೆಗಳನ್ನ ಜಗತ್ತಿನಲ್ಲಿ ಮಾಡುವುದು ಕಂಡಿದೆ, ಕೆಲವುಗಳನ್ನ ಮಾಡದೇ ಇರೋದು ಕಂಡಿದೆ. ಅದ್ಯಾವುದು ಮಾಡುವುದು ಯಾವ್ದು ಕಂಡಿದೆ ಅಂತಂದ್ರೆ ಈ ಭೋಜನ, ಅನ್ನ ಭೋಜನ ಮೊದಲಾದ ಕ್ರಿಯೆಗಳು, ಇವೆಲ್ಲ ಸವಿಷಯಕವಾದ ಕ್ರಿಯೆಗಳು. ಅದಕ್ಕೊಂದು ವಿಷಯ ಇದೆ. ಭೋಜನ ಮಾಡ್ಲಿಕ್ಕೆ ಅನ್ನನೇ ವಿಷಯ, ಮತ್ತೆ ಅದನ್ನ ಉಪಯೋಗ ಮಾಡಿದ್ರಿಂದ, ಅದನ್ನು ಭೋಜನ ಮಾಡಿದ್ರಿಂದ ಒಂದು ಪ್ರಯೋಜನವೂ ಇದೆ. ಇಷ್ಟೆಲ್ಲ ಕಂಡಿದೆ. ಹೀಗಿದು ಕರ್ತವ್ಯವಾಗಿ ಕಂಡಿದೆ. ಇನ್ನು ಕೆಲವು ಅಕರ್ತವ್ಯವಾಗಿ ಕಂಡಿದೆ. ಅದೇನು? ನಿರ್ವಿಷಯಕವಾದ ಕ್ರಿಯೆ. ಈ ಆಕಾಶ ರೋಮಂಥ, ಬಾಯಿ ತೆಗೆದು ಸುಮ್ಮನೆ ಜಗಿತಾ ಇರೋದು,
ಏನು ಜಗಿಯೋದು ಅಂದರೆ ಬಾಯಿಯೊಳಗಿರೋ ಆಕಾಶವನ್ನೇ ಜಗಿಯೋದು. ಆ ಆಕಾಶವನ್ನು ಜಗದೇನು ಉಪಯೋಗವೂ ಇಲ್ಲ. ಆಕಾಶ ಅನ್ನೋದು ಜಗಿಯುವ ಕ್ರಿಯೆಗೆ ಕರ್ಮವೂ ಅಲ್ಲ. ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಅದ್ರ ತಾತ್ಪರ್ಯ. ಇಂಥವೆಲ್ಲ ಕ್ರಿಯೆಗಳು ಕಂಡಿವೆ, ಅದರಿಂದ ಅದು ವ್ಯರ್ಥ ಆಗಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ನೂರ 3ನೇ ಪುಟದಲ್ಲಿ ಕೆಳಗಿನ ಪ್ಯಾರಾಗ್ರಾಫ್ನಲ್ಲಿ ಇರೋದನ್ನು ಒಂದ್ಸರಿ ನೋಡಿ. ಉಕ್ತಂಚ ಸುಧಾಯಾಮ ಅಂತ 2ನೇ ವಾಕ್ಯದಲ್ಲಿದೆ. ಈಶ್ವರ ಜಿಜ್ಞಾಸ ವಿಷಯ ಭವಿಷ್ಯತಿ ಚೇತ್ ತಸ್ಯೈವ ಅಭಾವಾತ್. ಜಿಜ್ಞಾಸೆ ಯಾರ ಬಗ್ಗೆ ಮಾಡಬೇಕು, ಜಿಜ್ಞಾಸೆ ಏನು ಮಾಡಬೇಕು, ಅದರಿಂದ ಶಾಸ್ತ್ರ ಆರಂಭಣೀಯ ಅಂತ ಆಗಿದೆ. ಈಗ ಸರಿ, ಯಾರಿಂದ ಯಾವುದ್ರ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂದರೆ ಬ್ರಹ್ಮನ ಬಗ್ಗೆ, ಈಶ್ವರನ ಬಗ್ಗೆ ಜಿಜ್ಞಾಸೆ ಮಾಡ್ಬೇಕಂದ್ರೆ ತಸ್ಯೈವ ಅಭಾವಾತ್, ಅವನೇ ಇಲ್ಲ. ನಚೈವಂ ಈಶ್ವರಾದಿ ಪದಾನಾಂ ಅನರ್ಥಕ್ಕೇನ ಅಪದತ್ವ ಪ್ರಸಂಗ ಇತಿ ವಾಚ್ಯಂ. ಅಲ್ಲಿ ಈಶ್ವರ ಅನ್ನೋದು ಇಲ್ಲದೆ ಹೋಗಿದ್ರೆ ಈಶ್ವರನ ಪದ ಆದರೂ ಹೇಗಿರ್ತಿತ್ತು? ಈಶ್ವರನ ಪದ ಇದೆ, ಶಬ್ದ ಇದೆ ಅಂದರೆ ಶಬ್ದಕ್ಕೊಂದು ಅರ್ಥವೂ ಇರಬೇಕಲ್ಲ. ಅದ್ರಲ್ಲಿ ಈಶ್ವರನೇ ಇಲ್ಲ ಅಂತ ಹೇಗೆ ಹೇಳ್ತೀರಂದ್ರೆ, ಈಶ್ವರನ ಪದ ಇಲ್ಲ ಅಂತ ಹೇಳಿಲ್ಲ, ಈಶ್ವರ ಎಂಬ ಪದಕ್ಕೆ ಜೀವನೇ ಅರ್ಥ ಅಂತ ಹೇಳಿದ್ದೀವಿ. ಆದ್ರಿಂದ ಈ ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಡಿ, ಜೀವನ ಬಗ್ಗೆನೇ ಜಿಜ್ಞಾಸೆ ಮಾಡಿ ಅಂತ ಈಗ ಒಂದು ಪ್ರಶ್ನೆ. ಈಗ ನಮ್ಮ ಎದುರಿಗಿರುವ ಪ್ರಶ್ನೆ ಅದು. ನ್ಯಾಯ ವಿವರಣ ಮೊದಲಾದ ಗ್ರಂಥಗಳಲ್ಲೂ ಕೂಡ ವಿಷಯ ಬಂದಿರೋದು ಹೀಗೇನೆ. ಅದನ್ನು ಒಂದ್ಸರಿ ಈಗ ನಾನು ತೋರಿಸ್ತೇನೆ. ತತ್ವಪ್ರಕಾಶಿಕಾದಲ್ಲಿ ಉಭಯ ವಿಧ ವ್ಯಾಪಾರ ದರ್ಶನಂ ಸಂದೇಹ ಬೀಜಂ ನ ಕರ್ತವ್ಯ ಇತಿ ಪೂರ್ವಪಕ್ಷ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಶೂನ್ಯತ್ವಾತ್ ಅಂತ ಇಷ್ಟಾಗಿತ್ತು ಕಳೆದ ದಿವಸ. ಈ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕಾ ಬೇಡವಾ, ಮಾಡಿದಿಂದ ಏನಾದರೂ ಉಪಯೋಗ ಇದೆಯಾ, ಮತ್ತೆ ಆ ಮಾಡ್ಲಿಕ್ಕೆ ಒಂದು ವಿಷಯ ಇದೆಯಾ? ಉಭಯ ವಿಧ ವ್ಯಾಪಾರ ದರ್ಶನ. ಈ ಅನ್ನ ಭೋಜನಾದಿ ಕ್ರಿಯೆಗಳು ಕರ್ತವ್ಯವಾಗಿ ಕಂಡಿದೆ, ಆಕಾಶ ರೋಮಂಥ ಮೊದಲಾದ ಕ್ರಿಯೆಗಳು ಅಕರ್ತವ್ಯವಾಗಿ ಕಂಡಿದೆ. ಆದ್ರಿಂದ ಇಲ್ಲಿಯೂ ಕೂಡ ಬ್ರಹ್ಮ ಜಿಜ್ಞಾಸೆಯನ್ನು ಕೂಡ ಮಾಡಬೇಕಾ ಬೇಡವಾ ಅಂತ ಸಂಶಯ. ಪೂರ್ವಪಕ್ಷ ಮಾಡಬಾರದು ಅಂತ. ಯಾಕೆಂದ್ರೆ ಅಧಿಕಾರಿ ಇಲ್ಲ, ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಅವುಗಳ ನಡುವಿನ ಸಂಬಂಧವೂ ಇಲ್ಲ. ನತಾವತ್ ಬ್ರಹ್ಮ ವಿಷಯ, ಅಲ್ಲಿ ಈಶ್ವರ ವಿಷಯನೇ ಯಾವುದೂ ಇಲ್ಲ ಅಂತ ಯಾಕಂತೀರಿ? ಬ್ರಹ್ಮನೇ ವಿಷಯ ಇದ್ದಾನಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅಸಂದಿಗ್ಧತ್ವಾತ್ ಪ್ರಮಾಣಾಭಾವೇನ ನತಾವತ್ ಬ್ರಹ್ಮ ವಿಷಯ ಅಸಂದಿಗ್ಧತ್ವಾತ್. ಅವು ವಾಕ್ಯಗಳು ಸ್ವಲ್ಪ ತಪ್ಪು ಪ್ರಿಂಟ್ ಆಗಿವೆ ಅಂತ ನನಗೆ ಆಲೋಚನೆ. ನಾತಾವತ್ ಬ್ರಹ್ಮ ವಿಷಯ, ಬ್ರಹ್ಮ ಜಿಜ್ಞಾಸೆಗೆ ನಾವು ನಡೆಸ್ತಿರುವ ಜಿಜ್ಞಾಸೆಗೆ ಬ್ರಹ್ಮ ವಿಷಯ ಅಲ್ಲ. ಯಾಕೆಂದ್ರೆ ಅಸಂದಿಗ್ಧತ್ವಾತ್ ಅಂತ ಅಲ್ಲಿಗೆ ಆ ಫುಲ್ ಸ್ಟಾಪ್ ಬರಬೇಕು. ಅಸಂದಿಗ್ಧನಾದ್ರಿಂದ ಬ್ರಹ್ಮ ಅನ್ನೋದು ವಿಷಯ ಅಲ್ಲ ಅಂತ ಹೀಗೆ ಅಲ್ಲಿ ಫುಲ್ ಸ್ಟಾಪ್ ಇದ್ರೆ ಒಳ್ಳೇದು. ಟಿಪ್ಪಣಿಗಳನ್ನು ನೋಡಿದ್ರೆ ಹಾಗೆ ಕಾಣಿಸ್ತದೆ. ಇಲ್ಲಿ ನಡುವಿರೋ ಫುಲ್ ಸ್ಟಾಪ್ ಅದು ಬೇಡ ಅಂತ ಕಾಣಿಸ್ತದೆ. ಅದೇನೇ ಇರಲಿ, ಅಲ್ರಿ ಬ್ರಹ್ಮ ವಿಷಯ ಆಗ್ತಾನೆ, ಬ್ರಹ್ಮನ ಬಗ್ಗೆ ಸಂದೇಹ ಇಲ್ಲ ಅಂತ ಹೇಳಿದ್ರಿ. ಹಾಗಲ್ಲ, ಬ್ರಹ್ಮನ ಬಗ್ಗೆ ಸಂದೇಹ ಇದ್ದೇ ಇದೆ ಅಂತ ಹೇಳಿದ್ರೆ ಪ್ರಮಾಣಾಭಾವೇನ ಜೀವ ವ್ಯತಿರಿಕ್ತಸ್ಯ ತಸ್ಯ ಅಭಾವಾತ್, ಜೀವ ವ್ಯತಿರಿಕ್ತಸ್ಯ ಬ್ರಹ್ಮಣ ಅಭಾವಾತ್. ಜೀವನಕ್ಕಿಂತ ಹೊರತಾಗಿ ಬ್ರಹ್ಮ ಎಲ್ಲಿದ್ದಾನೆ? ಆದ್ರಿಂದ ಈ ಜಿಜ್ಞಾಸೆಯನ್ನು ಮಾಡೋದು ವ್ಯರ್ಥ ಅಂತ ತಾತ್ಪರ್ಯ. ಮತ್ತೆ ಜೀವನ ಬಗ್ಗೆನೇ ಜಿಜ್ಞಾಸೆ ಮಾಡೋಣ ಅಂದ್ರೆ ಜೀವಸ್ಯ ಸ್ವಪ್ರಕಾಶತ್ವ, ಜೀವ ಸ್ವಪ್ರಕಾಶನಾಗಿದ್ದಾನೆ ಅಂತ ಇದು ವಿಷಯ. ಈ ಒಟ್ಟಾರೆ ಈ ಚರ್ಚೆಯ ತಿರುಳು ಇಷ್ಟು. ಈಗ ನ್ಯಾಯಸುಧಾ ನಾನು ಇಲ್ಲಿ ಕಣ್ಣೆದ್ರಿಗೆ ಇಟ್ಕೊಂಡು ಕೂತಿಲ್ಲ, ನ್ಯಾಯ ವಿವರಣ ನೋಡ್ಬೇಕು ಅಂತ ಅನ್ಸುತ್ತೆ ಯಾವುದೋ ಕಾರಣಕ್ಕಾಗಿ ಅದನ್ನು ತೆಗೆದಿಟ್ಕೊಂಡಿದ್ದೆ. ಅಲ್ಲೂ ಹೀಗೆ ಪ್ರಾರಂಭ ಕಂಡಿದೆ. 1ನೇ ಅಧ್ಯಾಯದ ಮೊದಲ ಪಾದದ ಮೊದಲ ಸೂತ್ರ, ಜಿಜ್ಞಾಸಾಧಿಕರಣ. ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಅಜ ಶರ್ವ ಶಕ್ರಾದಿ ವಂದಿತ ಅಂತ ಈಗ ಅದನ್ನ ಮಂಗಳ ಶ್ಲೋಕ. ಅಲ್ಲಿ ಆಚಾರ್ಯ ಏನು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಅದನ್ನ ಜೀವ ವ್ಯತಿರಿಕ್ತ ಈಶ್ವರಸ್ಯ ಅಭಾವಾತ್, ಇದನ್ನು ಗಮನಿಸಬೇಕು. ಜೀವನಿಗಿಂತ ಹೊರತಾಗಿ ಈಶ್ವರ ಇಲ್ವೇ ಇಲ್ಲ. ತಸ್ಯ ಸ್ವಪ್ರಕಾಶತ್ವ, ಅದು ಜೀವ ಸ್ವಪ್ರಕಾಶನಾಗಿದ್ದಾನೆ. ಅದರಿಂದ ನ ಜಿಜ್ಞಾಸ್ಯತ, ಆ ಜೀವನ ಬಗ್ಗೆ ಜಿಜ್ಞಾಸೆ ಮಾಡಬೇಕಾಗಿಲ್ಲ. ಬ್ರಹ್ಮ ಇಲ್ವೇ ಇಲ್ಲ. ಇತಿ ಪ್ರಾಪ್ತೆ, ಹೀಗೊಂದು ಶಂಕೆ ಬಂದಾಗ ಇತಿ ಪ್ರಾಪ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾಹ. ಅಥಾತೋ ಬ್ರಹ್ಮ ಜಿಜ್ಞಾಸನು ಸೂತ್ರ ಹೊರಟಿದೆ. ಇದನ್ನು ಗಮನಿಸ್ಬೇಕು. ಇಲ್ಲಿ ಓಂ ಅಂತಿಲ್ಲ. ಹೀಗೆ ಜಿಜ್ಞಾಸೆ ಬಂದಾಗ ವೇದವ್ಯಾಸರ ಸೂತ್ರ ಹೊರಟಿದೆ. ಏನು ಸೂತ್ರ ಹೊರಟಿದೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ ಹೊರಟಿದೆ. ಅದು ಆರಂಭದಲ್ಲಿರುವುದು, ಮೊಟ್ಟ ಮೊದಲಿರುವುದು ಅಥ ಅನ್ನೋದು ಮಾತ್ರ. ಅಥ ಅತಃ, ಆಮೇಲೆ ಬ್ರಹ್ಮ ಜಿಜ್ಞಾಸ. ಓಂಕಾರವನ್ನು ಆದ್ಯಂತದಲ್ಲಿ ಹಾಕಬೇಕು ಅಂತ ನಿಯಮದ ಪ್ರಕಾರ ಪ್ರಾಪ್ತ ಆಗಿರುವುದಷ್ಟೇ. ಇದು ಈಗಿನ ಸದ್ಯದ ಜಿಜ್ಞಾಸೆ, ನಮ್ಮದು ಸದ್ಯದ ವಿಚಾರ. ಕೊನೆಗೆ ಅದನ್ನು ಇನ್ನು ಮುಂದೆ ನಾವು ನೋಡೋಣ. ಇದು ನ್ಯಾಯ ವಿವರಣದಲ್ಲಿ ಬಂದಿದ್ದಂಥ ವಿಷಯ ಅಂತ ಚರ್ಚೆ ತಿರುಳು ಹೇಳಿದೆ.
ಬ್ರಹ್ಮ ಇಲ್ವೇ ಇಲ್ಲ. ಜೀವನ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂದ್ರೆ ಜೀವನ ಬಗ್ಗೆ ಏನು ಜಿಜ್ಞಾಸೆ ಮಾಡ್ತೀರ? ಅವನು ಸ್ವಪ್ರಕಾಶನಾಗಿದ್ದಾನೆ. ಸ್ವಪ್ರಕಾಶ ಅನ್ನೋದನ್ನ ನೀವೆಲ್ಲ ತಿಳಿದಿದ್ದೀರಿ. ಆದರೂ ತೀರಾ ಹೊಸದಾಗಿ ಯಾರು ಕೇಳೋರಿದ್ರೆ ಅವರ ಲಾಭಕ್ಕಾಗಿ ಕೂಡ ಸ್ವಪ್ರಕಾಶ ಅಂದ್ರೆ ಏನು ಅಂತ ಹೇಳ್ತೇನೆ. ಸ್ವಪ್ರಕಾಶ ಅಂದ್ರೆ ತಾನೇ ಜ್ಞಾನ ಸ್ವರೂಪನಾಗಿರುವುದು ಅಂತ ಅರ್ಥ. ನಾವು ಲೌಕಿಕ ಉದಾಹರಣೆಗಳನ್ನು ಕೊಡುವುದಾದ್ರೆ ಗಡಿಗೆ, ಬಟ್ಟೆ ಮೊದಲಾದ ವಸ್ತುಗಳೇನಿವೆ ಇವು ಸ್ವಪ್ರಕಾಶ ಅಲ್ಲ. ಅದರ ಮೇಲೆ ಒಂದೇನಾದ್ರು ಬೆಳಕು ಬಿದ್ದಾಗ, ವಿದ್ಯುತ್ತಿನ ಅಥವಾ ಎಣ್ಣೆಯ ದೀಪದ ಬೆಳಕು ಅಲ್ಲಿ ಬಿದ್ದಾಗ ನಮಗವು ಕಾಣಿಸ್ತವೆ. ಅದರಿಂದ ಅವು ಪರಪ್ರಕಾಶ, ಘಟ ಪಟ ಮೊದಲಾದದ್ದೆಲ್ಲ. ಆದರೆ ದೀಪ ಅನ್ನೋದು ಸ್ವಪ್ರಕಾಶ. ದೀಪದ ಮೇಲೆ ಮತ್ತೊಂದು ದೀಪ ಬೀಳಬೇಕಾಗಿಲ್ಲ. ದೀಪವನ್ನು ನಾವು ತಿಳಿಯಲಿಕ್ಕೆ ಅದಕ್ಕೆ ಮತ್ತೊಂದು ದೀಪ ಅಂತ ಅನ್ನೋದು ಬೇಕಾಗಿಲ್ಲ. ದೀಪ ಸ್ವಪ್ರಕಾಶ. ಹಾಗೆ ಜೀವ ಅಂತ ಅನ್ನೋದು ಸ್ವಪ್ರಕಾಶ. ಅದನ್ನ ಅವನು ತಿಳಿದೇ ಇದ್ದಾನೆ, ಅವನೇ ಜ್ಞಾನ ಸ್ವರೂಪ. ಅವನನ್ನು ತಿಳಿಸ್ಲಿಕ್ಕೆ ಮತ್ತೊಂದೇನು ಕೂಡ ಬೇಕಾಗಿಲ್ಲ ಅಂತ ತಾತ್ಪರ್ಯ. ಮುಂದೆ ಅದರದೇ ಸ್ವಲ್ಪ ವಿವರಣೆ ಇದೆ. ನಹಿ ಕಶ್ಚಿತ್ ಪ್ರಕಾಶಮಾನೇ ಅರ್ಥೇ ಸಂದಿಗ್ಧೆ. ಸಂದಿಗ್ಧೆ ಅಂತ ಕ್ರಿಯಾಪದ ಇದು, ಆತ್ಮನೇ ಪದದ ಕ್ರಿಯಾಪದ. ಯಾವ ವ್ಯಕ್ತಿಯೂ ಕೂಡ ಈಗಾಗಲೇ ನಮ್ಗೆ ಗೊತ್ತಿರುವಂತಹ ಪ್ರಕಾಶಮಾನವಾದ ಅಂದ್ರೆ ನಮಗೆ ತಿಳಿದಿರುವಂತಹ ವಸ್ತುವಿನ ಬಗ್ಗೆ ನ ಕಶ್ಚಿತ್ ಸಂದಿಗ್ಧೆ, ಯಾರು ಅದ್ರ ಬಗ್ಗೆ ಸಂದೇಹ ತಾಳೋದಿಲ್ಲ. ಇನ್ನೇನು ಪ್ರಶ್ನೆ ಬರ್ಬೋದು? ಜೀವನನ್ನ ಅಂದ್ರೆ ಆತ್ಮನನ್ನ ಸ್ವಪ್ರಕಾಶ ಅಂತ ನೀವು ಹೇಳಿದ್ರಿ. ಆದ್ರೆ ಅವನು ಸ್ವಪ್ರಕಾಶ ಅಂತ ಆದ್ರೂ ಯಾಕೆ ಒಪ್ಪಬೇಕು ನಾವು ಅಂತ ಯಾರು ಪ್ರಶ್ನೆ ಕೇಳಬಹುದು. ಇದೆಲ್ಲ ಈಗ ಪೂರ್ವ ಪಕ್ಷ ನಡೆದಿದೆ. ಬ್ರಹ್ಮ ಅಂತೂ ಇಲ್ಲವೇ ಇಲ್ಲ, ಜೀವ ಇದ್ದಾನೆ, ಜೀವ ಸ್ವಪ್ರಕಾಶ, ಅದರಿಂದ ಜಿಜ್ಞಾಸೆಗೆ ಯಾರು ವಿಷಯನೇ ಇಲ್ಲ ಅಂತ ಇನ್ನು ಪೂರ್ವ ಪಕ್ಷ ನಡೆದಿದೆ. ಆ ಪೂರ್ವ ಪಕ್ಷ ಮಾಡುವವರೇ ನಡುವೆ ಕೆಲವು ಬೇರೆ ಪ್ರಶ್ನೆಗಳಿಗೆ ಉತ್ತರನು ಕೂಡ ಕೊಡಬೇಕಾಗ್ತದೆ. ಜೀವನ ಸ್ವಪ್ರಕಾಶ ಅಂತ ಯಾಕೆ ಒಪ್ಪಬೇಕು? ಯಾಕೆ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಅಹಮಿತ್ಯನುಭವಾತ್. ನಮ್ಗೆಲ್ರಿಗೂ ಕೂಡ ಅಹಂ ಅಂತ ಜ್ಞಾನ ಬರ್ತಾ ಇದೆಯೋ ಇಲ್ಲ? ಮತ್ತೆ ಇನ್ನೇನ್ ಬೇಕಾಗಿದೆ? ಅಹಮಿತ್ಯನುಭವಾತ್. ಅಹಂ ಅಂತ ಅನುಭವ ಬರ್ತಾ ಇರೋದ್ರಿಂದ ಇದನ್ನು ನಾವು ಜೀವನ ಜ್ಞಾನ, ಆದ್ರಿಂದ ಆ ಜೀವ ಸ್ವಪ್ರಕಾಶನಾಗಿದ್ದಾನೆ, ಜೀವ ಅಂದ್ರೆ ಆತ್ಮ ಸ್ವಪ್ರಕಾಶನಾಗಿದ್ದಾನೆ ಅಂತ ನಾವು ಈಗ ಅದನ್ನ ಸ್ವೀಕಾರ ಮಾಡಬೇಕು ಅಂತ ಅದ್ರ ತಾತ್ಪರ್ಯ. ನಚಾಯಂ ಮಾನಸಃ ಅನುಭವ. ಇದು ಮನಸ್ಸಿನಿಂದ ಮನೋಜನ್ಯವಾದಂಥ ಜ್ಞಾನ. ಇದು ಜೀವ ಸ್ವರೂಪವಾದ ಜ್ಞಾನ ಅಲ್ಲವೇ ಅಲ್ಲ ಅಂತ ಈಗ ನಡುವೆ ಮತ್ತೆ ಪ್ರಶ್ನೆ ಬರಬಹುದು. ನಚಾಯಂ ಮಾನಸಃ ಅನುಭವ ತಸ್ಯಾಪಿ ಜ್ಞಾಯಮಾನತ್ವೇನ ಅನುಭವಾಂತರ ಗವೇಷಣೆ ಅನವಸ್ಥಾನಾತ್. ಹಾಗೆ ಹೇಳ್ಬಿಟ್ರೆ ಅನವಸ್ಥಾ ದೋಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. 104ನೇ ಪುಟದಲ್ಲಿ ಅಹಮಿತ್ಯನುಭವ ಸ್ವಪ್ರಕಾಶ ರೂಪೋ ನಚೇತ್ ಅಂತ ಸುಮಾರು ಒಂದು 8-10 ವಾಕ್ಯ ಆದಮೇಲೆ ನಚಾಯಮಿತಿ, ಸ್ವಾತ್ಮನ ಇತಿ ಅಂತ ಹೀಗೆಲ್ಲ ಅಲ್ಲಿ ಕೇಳಿ ಬರ್ತದೆ. ಜಿಜ್ಞಾಸಾಯಮಿತಿ, ಅದಕ್ಕಿಂತ ಸ್ವಲ್ಪ ಮೇಲೆ ಇರುವಂಥ ಭಾಗ ಅಹಮಿತ್ಯನುಭವ ಸ್ವಪ್ರಕಾಶ ರೂಪೋ ನಚೇತ್. ಅಹಂ ಅಂತ ಎಲ್ಲಿಗೂ ಜ್ಞಾನ ಬರ್ತಾ ಇದೆ, ಇದಂತೂ ಅನುಭವಿಸಿದ್ದ. ಇದು ಸ್ವಪ್ರಕಾಶ ರೂಪ ಅಲ್ಲದೆ ಹೋಗಿದ್ದರೆ ತತ್ ಪ್ರಕಾಶ, ಆ ಜ್ಞಾನ ಅಂತ ಅನ್ನೋದು ಕಿಂ ತಾರ್ಕಿಕ ಮತರೀತ್ಯ ಮಾನಸಾನುಭವೇನ ಕಿಂ ವಾ ಪ್ರಾಭಾಕರರೀತ್ಯ ಸ್ವಪ್ರಕಾಶ ಜ್ಞಾನಾಶ್ರಯತೆಯ ಅಂತ ಹೀಗೆ 2 ಥರದ ಪ್ರಶ್ನೆ ಮಾಡಬೇಕು. ಇದು ತಾರ್ಕಿಕರ ಮತಕ್ಕೆ ಅನುಸಾರವಾಗಿ ಮಾನಸ ಅನುಭವದಿಂದ ಬರುವುದು. ತಾರ್ಕಿಕರು ಮತ್ತೆ ಪ್ರಾಭಾಕರರು ಸ್ವಲ್ಪ ಭಿನ್ನವಾಗಿ ಅದನ್ನು ಹೇಳ್ತಾರೆ. ವೇದಾಂತಿಗಳು ಹೇಳುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅವ್ರದ್ದು ದೃಷ್ಟಿಕೋನ ಇರ್ತದೆ. ಮಾನಸ ಅನುಭವ, ಮನಸ್ಸಿನಿಂದ ಒಂದು ಅನುಭವ ಬರ್ತದೆ ಅಹಂ ಅಂತ. ಆ ಮಾನಸ ಅನುಭವದಿಂದ ಆ ಜ್ಞಾನ ಬರ್ತದ, ಮನಸ್ಸಿನಿಂದ ಆ ಜ್ಞಾನ ಬರ್ತದ. ಅಥವಾ ಪ್ರಾಭಾಕರರು ಹೇಳುವಂತೆ ಜೀವ ಸ್ವಪ್ರಕಾಶ ಅಲ್ಲ, ಆತ್ಮ ಸ್ವಪ್ರಕಾಶ ಅಲ್ಲ, ಸ್ವಪ್ರಕಾಶವಾದದ್ದು ಜ್ಞಾನ ಮಾತ್ರ. ಅವ್ರ ದೃಷ್ಟಿಕೋನ ಹೀಗೆ. ನಾವು ದ್ವೈತಿಗಳು ಮತ್ತೆ ಅದ್ವೈತಿಗಳು ಇವರೆಲ್ಲ ಆತ್ಮನನ್ನೇ ಸ್ವಪ್ರಕಾಶ ಅಂತ ಹೇಳ್ತೇವೆ. ಆದರೆ ಆತ್ಮ ಸ್ವಪ್ರಕಾಶ ಅಂತ ಈ ತಾರ್ಕಿಕರು ಒಪ್ಪೋದಿಲ್ಲ. ಮತ್ತೆ ಪ್ರಾಭಾಕರರು ಅಂದ್ರೆ ಅವರು ಕೂಡ ಮೀಮಾಂಸಕರು, ಅವರು ಹಾಗೆ ಒಪ್ಪೋದಿಲ್ಲ. ಸ್ವಪ್ರಕಾಶ ಯಾವುದು ಅಂದ್ರೆ ಜ್ಞಾನ. ಸ್ವಪ್ರಕಾಶವಾದ ಜ್ಞಾನಕ್ಕೆ ಆಶ್ರಯನಾಗಿ ಆತ್ಮ ತಿಳಿತಾನಷ್ಟೇ. ಯಾಕಂದ್ರೆ ಅಹಂ ಜ್ಞಾನವಾನ್ ಅಂತ ಎಲ್ರಿಗೂ ಅನುಭವ ಇದೆ. ಅಹಂ ಘಟ ಜ್ಞಾನವಾನ್, ಅಹಂ ಪಟ ಜ್ಞಾನವಾನ್ ಅಂತ ಹೀಗೆಲ್ಲ ಅನುಭವ ಇದೆ. ಆದ್ರಿಂದ ಸ್ವಪ್ರಕಾಶವಾದದ್ದು ಆತ್ಮ ಅಲ್ಲ ಹೊರತು ಜ್ಞಾನ. ಸ್ವಪ್ರಕಾಶವಾದ ಜ್ಞಾನಕ್ಕೆ ಆಶ್ರಯನಾಗಿ ಆತ್ಮ ತಿಳಿದು ಬರ್ತಾನಷ್ಟೇ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಸರಳವಾದ ಸಂಗ್ರಹ ಹೀಗೆ. ನಾನು ಅಂತ ಅನುಭವ ಎಲ್ರಿಗೂ ಇರೋದು ಹೌದು, ಅದು ಆತ್ಮಸ್ವರೂಪ ಅಲ್ಲ. ಅದು ಆತ್ಮಾತಿರಿಕ್ತವಾದಂಥ ಮನೋಜನ್ಯ ಅಂತ ಹೇಳೋಣ ಅಂತ ಈಗೊಂದು ಪ್ರಶ್ನೆ. ಅಲ್ಲಿ 2 ಥರದ ಪ್ರಶ್ನೆ ಮಾಡಿಕೊಂಡು ಮುಂದುವರಿಬೇಕು.
ಕನ್ನಡದ ಅನುವಾದ ಮಾಡುವಾಗ ಎರಡೆರಡು ಥರದ ಪ್ರಶ್ನೆ ಮಾಡಿಕೊಂಡು ಇತ್ಯಾದಿ ಮಾಡಿರೋದಿಲ್ಲ, ಅಷ್ಟು ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಆದರೆ ಮೂಲತಃ ಅಲ್ಲಿ ಎರಡು ದೃಷ್ಟಿಕೋನಗಳು ಹೀಗಿವೆ ಅಂತ ಹೀಗೆ ಹೇಳ್ತಿರೋ. ಅಂದ್ರೆ ಆದ್ಯಮ ಆಶಂಕ್ಯ, ಮೊದಲನೇ ಸರಿಯಲ್ಲ. ನಚಾಯಂ ಮಾನಸಾನುಭವ, ಇದು ಮನಸ್ಸಿನಿಂದ ಬಂದಂತಹ ಅನುಭವ, ಇದು ಖಂಡಿತ ಅಲ್ಲ. ಹಾಗಾಗ್ಬಿಟ್ರೆ ತಸ್ಯಾಪಿ ಜ್ಞಾಯಮಾನತ್ವೇನ, ಈ ಒಂದು ಜ್ಞಾನ ಏನು ಬಂದಿದೆಯಲ್ಲ, ಅಹಂ ಅಹಂ ಜ್ಞಾನವಾನ್ ಇತ್ಯಾದಿ ಜ್ಞಾನ, ಅಹಂ ಅಂತನ್ನುವ ಜ್ಞಾನ, ಆ ಅಹಂ ಅನ್ನುವ ಜ್ಞಾನ ಅದು ಕೂಡ ಜ್ಞಾಯಮಾನವಾಗಬೇಕು, ಅಂದ್ರೆ ತಿಳಿಯಲ್ಪಡಬೇಕು. ತಸ್ಯಾಪಿ ಅಂದ್ರೆ ಅಹಮಿತಿ ಜ್ಞಾನಸ್ಯಾಪಿ ಜ್ಞಾಯಮಾನತ್ವೇನ, ಅದು ಕೂಡ ಅನುಭವಿಸಲ್ಪಡಬೇಕಾಗಿದೆ, ತಿಳಿಯಲ್ಪಡಬೇಕಾಗಿದೆ ಅಂತ ತಾತ್ಪರ್ಯ. ತಿಳಿಯಲ್ಪಡಬೇಕಾಗಿರೋದ್ರಿಂದ ಅನುಭವಾಂತರ ಗವೇಷಣೆ ಅನವಸ್ಥಾನ. ಅಹಂ ಅನ್ನುವ ಜ್ಞಾನವನ್ನ ಗ್ರಹಿಸಲಿಕ್ಕೆ ಮತ್ತೊಂದು ಜ್ಞಾನ, ಅದನ್ನು ಗ್ರಹಿಸಲಿಕ್ಕೆ ಮತ್ತೊಂದು ಜ್ಞಾನ, ಅದನ್ನು ಗ್ರಹಿಸಲಿಕ್ಕೆ ಮತ್ತೊಂದು ಜ್ಞಾನ. ಅಲ್ಲಿ ಅನುಭವಾಂತರ ಅನ್ವೇಷಣೆ ಅಂತ ಶಬ್ದ ಇದೆ. ನಾನು ಗವೇಷಣೆ ಅಂತ ಸುಮ್ಮನೆ ನಾನು ಸಂಸ್ಕಾರದಿಂದ ಓದ್ದೆ ಅಷ್ಟೇ. ವಾಸ್ತವಿಕವಾಗಿ ಅನ್ವೇಷಣೆ ಅಂದ್ರೆ ಹುಡುಕಾಡೋದು. ಹಾಗೆ ಹುಡುಕಾಡ್ತಾ ಹೋದರೆ ಮುಂದೆ ಹೋಗ್ತಾ ಹೋದ್ರೆ ಅನವಸ್ಥಾನ ದೋಷ ಇದೆ. ಕಸ್ಯಚಿದ್ ಅನುಭವಸ್ಯ ಸ್ವಪ್ರಕಾಶತ್ವೇ ಅಸ್ತು ಆತ್ಮನೇವ ತತ್. ಅವಾಗ ಏನ್ ಮಾಡ್ಬೇಕು ನೀವು? ಅಹಂ ಅನ್ನೋದು ಮನಸ್ಸಿನಿಂದ ಬಂದ ಅನುಭವ, ಅದನ್ನ ಗ್ರಹಿಸ್ಲಿಕ್ಕೆ ಮತ್ತೊಂದು ಅನುಭವ, ಅದನ್ನ ಗ್ರಹಿಸ್ಲಿಕ್ಕೆ ಮತ್ತೊಂದು ಅನುಭವ, ಹೀಗೊಂದು 3, 4, 5, 6 ಸ್ಟೆಪ್ ಮುಂದೆ ಹೋಗಿ ಆ ಒಂದು ಯಾವುದೋ ಅನುಭವವನ್ನು ಸ್ವಪ್ರಕಾಶ ಅಂತ ಹೇಳ್ಬೇಕು. ಅದನ್ನು ಗ್ರಹಿಸ್ಲಿಕ್ಕೆ ಮತ್ತೊಂದು ಜ್ಞಾನದ ಅಗತ್ಯ ಇಲ್ಲ ಅನ್ಬೇಕು ನೀವು ತಾರ್ಕಿಕರು. ಆದ್ರೆ 5-6 ಸ್ಟೆಪ್ ಮುಂದೆ ಹೋಗಿ ಆ ಒಂದು ಯಾವುದೋ ಜ್ಞಾನವನ್ನ ಸ್ವಪ್ರಕಾಶ ಅಂತ ಹೇಳುವುದಕ್ಕಿಂತ ಅದು ಮೊದಲನೇ ಜ್ಞಾನವೇ ಏನಿದೆ ಅದನ್ನೇ ಸ್ವಪ್ರಕಾಶ ಅಂತ ಹೇಳಿ ಸುಮ್ಮನೆ ಇದ್ದು ಬಿಡ್ಬೋದಲ್ಲ. ಅದು ನಾವು ಮಾಡಬೇಕಾದದ್ದು. ತಸ್ಯಾಪಿ ಸ್ವಪ್ರಕಾಶತ್ವೇ ಕಸ್ಯಚಿದ್ ಅನುಭವಸ್ಯ ಸ್ವಪ್ರಕಾಶತ್ವ, ಯಾವುದೋ ಒಂದು ಅನುಭವವನ್ನು ಸ್ವಪ್ರಕಾಶ ಅಂತ ಹೇಳುವುದಾದ್ರೆ ಅಸ್ತು ಆತ್ಮನ ಏವ ತತ, ಆತ್ಮಸ್ವರೂಪವಾದ ಜ್ಞಾನವನ್ನೇ ಸ್ವಪ್ರಕಾಶ ಅಂತ ಹೇಳಿಬಿಡ್ಬೋದಲ್ಲ ಅಂತ ಅದರ ತಾತ್ಪರ್ಯ. 131ನೇ ಪುಟದಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಅಂತ ಅಲ್ಲಿಯೂ ಹೀಗಿದೆ. ಆತ್ಮನೋ ಯದಿ ಅಪ್ರಕಾಶತ್ವಂ, ಕೆಳಗಿನಿಂದ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಉಭಯ ವಿಧ ಅಂತ ಪ್ರತೀಕ ಗ್ರಹಣ ಇದೆ. ಅದಾದ ನಂತರ ಅದ್ರ ಮೇಲೆ 4ನೇ ವಾಕ್ಯ, ಆತ್ಮನಃ ಯದಿ ಅಪ್ರಕಾಶತ್ವಂ, ಆತ್ಮನನ್ನ ಒಂದು ವೇಳೆ ಸ್ವಪ್ರಕಾಶ ಅಂತ ಒಪ್ಪದೆ ಹೋದ್ರೆ ತರ್ಹಿ ತತ್ಪ್ರಕಾಶ, ಆ ಆತ್ಮನ ಜ್ಞಾನ ಅನ್ನುವುದು ಕಿಂ ತಾರ್ಕಿಕ ರೀತ್ಯ ಮಾನಸಾನುಭವೇನ, ತಾರ್ಕಿಕರು ಹೇಳುವಂತೆ ಮಾನಸ ಅನುಭವದಿಂದ ಆತ್ಮನ ಜ್ಞಾನ ಬರುವುದು, ಕಿಂವಾ ಪ್ರಾಭಾಕರ ರೀತ್ಯ ಸ್ವಪ್ರಕಾಶ ಸಂವಿದಾಶ್ರಯತೆಯ, ಅಥವಾ ಪ್ರಾಭಾಕರು ಹೇಳುವಂತೆ ಸ್ವಪ್ರಕಾಶವಾದದ್ದು ಸಂವಿತ್ ಅಂದ್ರೆ ಜ್ಞಾನ. ಅಲ್ಲಿ ಹಿಂದೆ ಜ್ಞಾನ ಅಂತ ಪ್ರಯೋಗ ಮಾಡಿದ್ದಾರೆ, ಇಲ್ಲಿ ಸಂವಿತ್ ಅಂತ ಪ್ರಯೋಗ ಮಾಡಿದ್ದಾರೆ ಅಷ್ಟೇ. ಅಂತೂ ಸಂವಿತ್ ಅಂದ್ರೂ ಜ್ಞಾನ ಅಂದ್ರೂ ಒಂದೇ. ಜ್ಞಾನ ಸ್ವಪ್ರಕಾಶ, ಆತ್ಮ ಸ್ವಪ್ರಕಾಶ ಅಲ್ಲ. ಸ್ವಪ್ರಕಾಶವಾದ ಜ್ಞಾನಕ್ಕೆ ಆಶ್ರಯನಾಗಿ ಆತ್ಮ ತೋರ್ತಾನಷ್ಟೆ ಅಂತ ಹೀಗೆ 2 ಥರದ ಪ್ರಶ್ನೆ ಮಾಡ್ಬೇಕು ಅವ್ರನ್ನ. ಆದ್ಯ ಅನುಭವ ಸಹ ಅನುಭವ ಕಿಂ ಗ್ರಾಹ್ಯ ಅಗ್ರಾಹ್ಯ ವಾ, ಆ ಅನುಭವ ಏನು ಬರ್ತದಲ್ಲ ಅಹಂ ಅಂತ, ಆ ಅನುಭವದ ಜ್ಞಾನ ಮತ್ತೊಂದು ಬರ್ತದೋ ಇಲ್ಲ. ಅಹಂ ಅನ್ನುವ ಜ್ಞಾನದ ಅನುಭವ ಇನ್ನೊಂದು ಸೆಕೆಂಡ್ ಸ್ಟೆಪ್ ಅದು ಬರ್ತದೋ ಇಲ್ಲ ಅಂತ ಕೇಳಬೇಕು. ಗ್ರಾಹ್ಯ ಅಗ್ರಾಹ್ಯ ವಾ, ಗ್ರಾಹ್ಯತ್ವೇ ಅದು ಗ್ರಾಹ್ಯ ಅಂತ ಆದ್ಮೇಲೆ ಅಲ್ಲಿ ಅಜಿಜ್ಞಾಸಿತ ಗ್ರಾಹ್ಯ ಉತ ಜಿಜ್ಞಾಸಿತ ಗ್ರಾಹ್ಯ ಅಂತೆಲ್ಲ ಇದೆ. ಆ ಎಲ್ಲಾ ವಿಕಲ್ಪಗಳನ್ನು ಇಟ್ಕೊಳ್ಳೋದು ಬೇಡ, ಸರಳವಾಗಿರ್ಲಿ ಅಂತ ರಾಘವೇಂದ್ರ ಸ್ವಾಮಿ ದೃಷ್ಟಿನೇ ಹೇಳಿದ್ದೇನೆ. ನಿಮ್ಗಲ್ಲಿ ಶ್ರೀನಿವಾಸ ತೀರ್ಥ ಟಿಪ್ಪಣಿಲಿರೋದನ್ನು ತೋರಿಸಿದ್ದೇನೆ ಅಷ್ಟೇ. ಮುಂದೆ ಕಸ್ಯಚಿತ್ ಅಂತ 132ನೇ ಪುಟದಲ್ಲಿದೆ. ಕಸ್ಯಚಿತ್ ಅನುಭವಸ್ಯ ಸ್ವಪ್ರಕಾಶತ್ವೇ, ಆ ಸ್ವಪ್ರಕಾಶತ್ವವನ್ನ ಯಾವುದೋ ಒಂದು 5-6 ಸ್ಟೆಪ್ ಮುಂದೆ ಹೋಗಿ ಅದಕ್ಕೆ ಒಪ್ಪುವುದಾದ್ರೆ ಅಸ್ತು ಆತ್ಮನ ಏವ ತತ್ ಅಂತಿದೆ. ತತ್ ಅಂತಂದ್ರೆ ಸ್ವಪ್ರಕಾಶತ್ವವನ್ನು ಆತ್ಮನಿಗೆ ಹೇಳಿ ಮುಗಿಸಿ ಬಿಡ್ಬೋದಲ್ವಾ, ಅದರಿಂದ ಇನ್ನೂ ಮುಂದೆ ಯಾಕೆ ಮುಂದೆ ಹೋಗ್ಬೇಕು ಅಂತ ತಾತ್ಪರ್ಯ. ಮತ್ತೆ 5-6 ಸ್ಟೆಪ್ ದಾಟಿದ ಮೇಲೆ ಒಂದು ಯಾವ್ದಾದ್ರು ಜ್ಞಾನವನ್ನು ಸ್ವಪ್ರಕಾಶ ಅಂತ ಹೇಳ್ಬೇಕು, 2-3 ಸ್ಟೆಪ್ ದಾಟಿ ಅಲ್ಲೇ ಸ್ವಪ್ರಕಾಶ ಅಂತ ಹೇಳ್ಬೇಕು, ಅದ್ರ ಬಗ್ಗೆ ನಿಯಾಮಕ ಇಲ್ಲ. ಆದ್ರಿಂದ ಅಹಂ ಅಂತ ಏನು ಜ್ಞಾನ ಬರ್ತಾ ಇದೆ ಇದೇ ಅನುಭವವನ್ನೇ ಸ್ವಪ್ರಕಾಶ ಅಂತ ಹೇಳುವುದು ಉಚಿತ, ಇದು ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.